ಪ್ರೈಮ್ ಅಟ್ 9 ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ. ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್. ಕೈ ಕಮಲ ಪಡೆ ಮಧ್ಯೆ ಗೋ ಹತ್ಯೆ ಕದನ. ಒಳಗ್ ಹಾಕ್ತೀವಿ ಎಂದ ಪಾಟೀಲ್ ವಿರುದ್ಧ ಸೂಲಿಬೆಲೆ ಅಸಮಾಧಾನ. ಹೆಲ್ಪ್ ಲೈನ್ ತೆರೆಯೋಕೆ ಬಿಜೆಪಿ ತೀರ್ಮಾನ. ಐಡಿ ತೋರಿಸಿದ್ರೆ ಮಾತ್ರ ಫ್ರೀ ಬಸ್ ಯೋಜನೆ. ಕರೆಂಟ್ ಬೇಕಿದ್ರೆ ದಾಖಲೆ ಸಲ್ಲಿಸೋಕೆ ಸೂಚನೆ. ಕಾಂಗ್ರೆಸ್ ಕಂಡೀಷನ್ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಸಭೆಗೆ ಡಿಕೆಶಿ ಲೇಟ್. ಬಿಜೆಪಿ ಶಾಸಕರು ಜೂಟ್. ಕೆರೆ ಇಬ್ಭಾಗ ಮಾಡಿದ ಅಧಿಕಾರಿಗಳು ಅಮಾನತು. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ರಕ್ತದ ಕೋಡಿ ಹರಿದ ನೆಲ ಸಹಜ ಸ್ಥಿತಿಯತ್ತ. ಬಾಲಸೋಡ್ನಲ್ಲಿ ಮತ್ತೆ ರೈಲುಗಳ ಓಡಾಟ. ಒಡಿಶಾದಲ್ಲಿ ಮತ್ತೊಂದು ಟ್ರೇನ್ ಅಪಘಾತ. ಅಭಿಷೇಕ್ ಅಂಬರೀಶ್ ಅವೀವಾ ಕಲ್ಯಾಣ ಸಂಭ್ರಮ. ಅಳಿಯನಿಗೆ ಕೋಟಿ ಬೆಲೆಯ ಕಾರ್ ಗಿಫ್ಟ್. ವಧು ವರರಿಗೆ ಹರಿಸಿದ ಯಶ್ ರಜನಿಕಾಂತ್. ಗೋ ಹತ್ಯೆ ನಿಷೇಧ. ನಮ್ ರಾಜ್ಯದಲ್ಲಂತೂ ಈ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಕಾಮನ್. ಗೋ ವಿಚಾರಕ್ಕೆ ಬಂದ್ರೆ ಹುಷಾರ್ ಅಂತ ಬಿಜೆಪಿ ಗುಟುರು ಹಾಕ್ತಿದ್ರೆ, ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಲಾಜಿಕ್ ಜೊತೆಗೆ ಕಾನೂನು ಮಂತ್ರ ಪಠಿಸುತ್ತಿದ್ದಾರೆ. ಮಾನ್ಯ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರ ಈ ಮಾತು ಬಿಜೆಪಿಯವರ ಪಿತ್ತ ನೆತ್ತಿಗೇರಿಸಿದೆ. ಏನ್ ರಿವೆಂಜ್ ರಾಜಕೀಯನ ಅಂತಿರೋ ಕಮಲಕಲಿಗಳು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ವೇದಿಕೆ ರೆಡಿ ಮಾಡುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಇವತ್ತಿನ ಹೇಳಿಕೆಗಳು. ಎಮ್ಮೆನ ಕೋಣನ ಕಡಿಯಕ್ಕೆ ಅವಕಾಶ ಕೊಟ್ಟಿದ್ರೆ ಹಸುನಾಗ ಕಡಿಬಾರದು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಗೋ ಹತ್ಯೆ ನಿಷೇಧ ಕಾನೂನನ್ನ ಮುಟ್ಟಿದ್ರೆ ಕಾಂಗ್ರೆಸ್ಗೆ ಆಪತ್ತು ಕಾದಿದೆ. ಈ ಸರ್ಕಾರಕ್ಕೆ ಅಧಿಕಾರದ ಅಮಲು ಬಂದಿದೆ. ಮತ್ತೆ ಅತಿ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಬರ್ತಾ ಇದೆ ಅನ್ನುವಂತ ಬಹಳ ಸ್ಪಷ್ಟವಾಗಿದೆ. ವೆಂಕಟೇಶ್ ಅವರೇ, ತಮ್ದು ಹೇಳ್ತಾ ಇದ್ದೀನಿ ಟಿವಿ ಮುಖಾಂತರ, ತಾವು ಈ ತರ ತಾವು ಮೆಂಟಲ್ ಆಗಿದ್ರಿ ಏನಾಗಿದ್ರಿ ಅರ್ಥ ಆಗ್ತಾ ಇಲ್ಲ. ಒಂದು, ಗೋವು ನಮ್ಮ ತಾಯಿ ಅನ್ನುವಂಥದ್ದು ಸೆಂಟಿಮೆಂಟ್ಸ್ ಬೇರೆ. ಯಾಕಂದ್ರೆ ಅದು ತಾಯಿ ಎದೆ ಹಾಲನ್ನು ನಿಲ್ಲಿಸೋದ್ರ ಮೇಲೂ ನಮ್ಮ ಬದುಕಿರುವವರಿಗೆ ಹಾಲು ಕೊಡುತ್ತೆ. ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು, ಕೋರ್ಟ್ಗಳಲ್ಲಿರ್ಬೋದು, ಹೊರಗಡೆ ರಸ್ತೆಗಳಲ್ಲಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ರಾಜಕೀಯ ಚಟುವಟಿಕೆಗಳ ನಡೆಸುವಂತ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಇವತ್ತು ಈ ಸರ್ಕಾರದಲ್ಲಿ ಉತ್ಕಟತನ ಅಥವಾ ಅಹಂಕಾರದ ಮಾತುಗಳನ್ನ ಬಹಳಷ್ಟು ಹೇಳ್ತಿದ್ದಾರೆ. ಅಹಂಕಾರದ ಮಾತನ್ನು ಸಚಿವರು ಹೇಳ್ತಾ ಇದ್ದಾರೆ. ಇವತ್ತು ಬಾಕಿ ತಿನ್ನುವವರು ಗೋವನ್ನು ತಿಂದ್ರೆ ಏನು ಅಂತ ಕೇಳತಕ್ಕಂಥದ್ದು ಇವರ ಬೌದ್ಧಿಕ ದಿವಾಳಿತನ ಅದರಲ್ಲಿ ಅರ್ಥ ಆಗುತ್ತೆ. ಗೋ ಹತ್ಯೆ ನಿಷೇಧ ಕಾನೂನು ವಾಪಸ್ ತಗೊಂಡ್ರೆ ನಮ್ಮ ಜೀವ ಇರೋ ತನಕ ನಾವು ಅದನ್ನು ಬಿಡುವುದಿಲ್ಲ, ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಬಿಜೆಪಿಯವರೇನೋ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ತಗೊಂಡ್ರೆ ಹೋರಾಡ್ತೀವಿ ಅಂತಿದ್ದಾರೆ. ಏನ್ ಸಾರ್ ಇದೆಲ್ಲ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಕಾನೂನು ಪಾಠ ಮಾಡಿದ್ರು. 1964 ಆಕ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 12 ವರ್ಷ ತುಂಬಿರ್ತಕ್ಕಂಥ ರಾಸುಗಳು, ವಯಸ್ಸಾಗಿರ್ತಕ್ಕಂಥವು ಮತ್ತು ವ್ಯವಸಾಯಕ್ಕೆ ಉಪಯೋಗ ಇಲ್ಲದೆ ಇರ್ತಕ್ಕಂಥ ರಾಸುಗಳು, ಈ ತರ 1964 ಆಕ್ಟ್ ನಲ್ಲಿ ಹೇಳಿದೆ. ಪಾಪ ಅದು ಹೇಳುವಾಗ ಅವ್ರು ಸರಿಯಾಗಿ ಹೇಳಿಲ್ಲ ಅಷ್ಟೇ. ಹಿಟ್ಲರ್ ಸರ್ಕಾರ, ಇದು ಇವ್ರ ಮಾತು ಜಾಸ್ತಿ ಆದ್ರೆ ಜೈಲ್ ಗ್ಯಾರಂಟಿ. ಇದು ಅವರ ಪ್ರತಿಕ್ರಿಯೆ. ಹಿಂಗೆ ಮಾತಿಗೆ ಮಾತು ಬೆಳೆದು ಸೂಲಿಬೆಲೆ ವರ್ಸಸ್ ಎಂಬಿ ಪಾಟೀಲ್ ನಡುವೆ ವಾಕ್ ಸಮರವೇ ನಡೆದು ಹೋಗ್ತಾ ಇದೆ. ರಾಜ್ಯದಲ್ಲಿ ಹಿಂದುತ್ವ ವರ್ಸಸ್ ಕಾಂಗ್ರೆಸ್ ಸಮರ ಜೋರಾಗಿದೆ. ಕಿಮಿಕ್ ಅಂದ್ರೆ ಜೈಲಿಗೆ ಕಳಿಸ್ತೀವಿ ಅಂತ ಸೂಲಿಬೆಲೆ ವಿರುದ್ಧ ಕೈಗಾರಿಕಾ ಮಂತ್ರಿ ಎಂಬಿ ಪಾಟೀಲ್ ನಿನ್ನೆ ಅಷ್ಟೇ ಗುಡುಗಿದ್ರು. ಆದ್ರೆ ನನ್ನ ಬಗ್ಗೆ ಹೇಳಿದ್ದು ಎಚ್ಚರಿಕೆ ಅಲ್ಲ, ಬೆದರಿಕೆ ಅಂತ ಸೂಲಿಬೆಲೆ ಗುಡುಗಿದ್ದಾರೆ. ಹಿಟ್ಲರ್ ಸರ್ಕಾರ ಅಂತ ನಾನು ಏನ್ ಹೇಳಿದ್ನೋ, ಏನು ಆರೋಪ ಮಾಡಿದ್ನೋ, ಅದಕ್ಕೆ ಯಾವುದೇ ಪುರಾವೆಗಳನ್ನ ಹೊಸದಾಗಿ ಒದಗಿಸಬೇಕಾಗಲಿಲ್ಲ. ಅದಕ್ಕೆ ಪ್ರತಿಕ್ರಿಯೆ ಕೊಡೋ ನೆಪದಲ್ಲಿ ಮಂತ್ರಿಗಳೊಬ್ಬರು ಆಡಿರುವ ಮಾತೆ ಹಿಟ್ಲರ್ ಸರ್ಕಾರಕ್ಕೆ ಪುರಾವೆಯಾಗಿದೆ ಅನ್ನೋದನ್ನ ನಾನು ಹೇಳಬಲ್ಲೆ ಅಷ್ಟೇ. ಅನವಶ್ಯಕವಾಗಿ ಖಜಾಬ, ಹಲಾಲ, ಅಜಾನ ಈ ಎಲ್ಲವನ್ನ ಏನೇನು ಕೆಲಸ ಮಾಡಿದಾರಲ್ಲ, ಇವಕ್ಕೆಲ್ಲಾನು ಇತಿರಿಶ್ರೀ ಹಾಡ್ತೀವಿ. ಇನ್ನು ಮುಂದೆ ಇಂಥ ನಾಟಕಗಳು ಮಾಡಿದರೆ ಜೈಲು ಕಂಬಿ ಎಣಿಸ್ಬೇಕಾಗ್ತದೆ ಅಂತ ಸೂಲಿಬೆಲೆ ಅವರು ಹೇಳಿದ್ರು. ಎಚ್ಚರಿಕೆ ಅಲ್ಲ, ಅದು ಧಮಕಿಯ ಹೇಳಿಕೆ. ಅದು ಎಚ್ಚರಿಕೆ ಅಂತ ಕರೆದು ಎಚ್ಚರಿಕೆ ಅನ್ನೋ ಪದಕ್ಕೆ ಅವಮಾನ ಮಾಡಬಾರ್ದು. ಅವ್ರ ತಪ್ಪುಗಳನ್ನ ಟೀಕಿಸ್ತಾರೋ ಅಂತವ್ರನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತೀರಾ. ಸೊ ಹೀಗೆಲ್ಲ ಮಾಡೋದ್ರ ಅರ್ಥ ಏನು? ಚಕ್ರವರ್ತಿ ಸೂಲಿಬೆಲೆಗೆ ಬಿಜೆಪಿ ಸಂಸದ ಜಗ್ಗೇಶ್ ಬೆಂಬಲ ನೀಡಿದ್ದಾರೆ. ಸೂಲಿಬೆಲೆ ಯಾವ ಅಧಿಕಾರದ ಹಿಂದೆ ಹೋಗಿಲ್ಲ. ಕಾನೂನು ನಿಮ್ಮ ಜೇಬಲ್ಲಿದೆಯಾ? ಕೋಟಿ ಸಂಖ್ಯೆಯ ಭುಜ ಕೊಡುವ ಶಕ್ತಿ ಜೀವಂತವಿದೆ ಅಂತ ಜಗ್ಗೇಶ್ ಟ್ವೀಟ್ ಮಾಡಿದ್ರೆ, ಅಧಿಕಾರ ಸ್ವೀಕರಿಸಿದ 15 ದಿನದೊಳಗೆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುವ ಈ ಬಹಿರಂಗ ಬೆದರಿಕೆಗಳು ಸಿದ್ದರಾಮಯ್ಯ ಸರ್ಕಾರದ ಸಾಮಾನ್ಯ ಲಕ್ಷಣ. ನಾವು ನ್ಯಾಯಾಲಯದ ಒಳಗೆ ಮತ್ತು ಹೊರಗೆ ಹೋರಾಡ್ತೀವಿ ಅಂತ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಹಾಕಿದ್ದಾರೆ.
ಗೋಹತ್ಯೆ ವಾರ್ ಒಂದ್ ಕಡೆ, ಮತ್ತೊಂದ್ ಕಡೆ ಹೆಲ್ಪ್ ಲೈನ್ ಸಮರ ಬೇರೆ. ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ ತಡೆಗೆ ಶೀಘ್ರವೇ ಬಿಜೆಪಿ ಕಾನೂನು ಪ್ರಕೋಷ್ಠದಿಂದ ಸಹಾಯವಾಣಿ ಆರಂಭ ಮಾಡಲಾಗುತ್ತಂತೆ. ಮತ್ತೊಂದ್ ಕಡೆ ದ್ವೇಷ ಹರಡದಂತೆ ತಡೆಯೋಕೆ ಕಾಂಗ್ರೆಸ್ ಹೆಲ್ಪ್ ಲೈನ್ ಆರಂಭಿಸಿ ಅಂತ ಸಚಿವ ಎಂಬಿ ಪಾಟೀಲ್ ಟ್ವೀಟ್ ಮಾಡಿ ಸಲಹೆ ನೀಡಿದ್ದಾರೆ. ಸ್ಪಷ್ಟವಾಗಿ ಹೇಳ್ತೀವಿ, ನಮ್ಮ ಕಾರ್ಯಕ್ರಮಗಳನ್ನು ಹತ್ತಿಕ್ಕುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಸರ್ಕಾರದಿಂದ ನಡೆದರೆ ಸರ್ಕಾರದ ಸದನದ ಒಳಗಡೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳಲ್ಲಿರ್ಬೋದು, ಕೋರ್ಟ್ಗಳಲ್ಲಿರ್ಬೋದು, ಹೊರಗಡೆ ರಸ್ತೆಗಳಲ್ಲಿರ್ಬೋದು, ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ರಾಜಕೀಯ ಚಟುವಟಿಕೆಗಳ ನಡೆಸುವಂಥ ಹಕ್ಕನ್ನು ನಾವು ಕಾಪಾಡಿಕೊಳ್ಳುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ನಮ್ಮ ಕಾರ್ಯಕರ್ತರ ಪರವಾಗಿ ನಾವು ನಿಂತ್ಕೊಳ್ತೀವಿ. ಎಂಬಿ ಪಾಟೀಲ್ರ ಈ ಹೇಳಿಕೆ. ಹಾಗಾದ್ರೆ ಈ ಹೆಲ್ಪ್ ಲೈನ್ ಹಂಗಾಮ ಏನು, ಅದರ ಡೀಟೇಲ್ಸ್ ಏನು, ಯಾವ ಪಕ್ಷ ಯಾವ ರೀತಿಯಾಗಿ ಈ ಹೆಲ್ಪ್ ಲೈನ್ ಅನ್ನ ತೆಗೆಯೋಕೆ ಚಿಂತನೆಯನ್ನ ನಡೆಸ್ತಾ ಇದೆ, ಅದರ ಒಂದಷ್ಟು ಕ್ವಿಕ್ ಡೀಟೇಲ್ಸ್ ಕೂಡ ಇದೆ, ಗಮನಿಸ್ತಾ ಹೋಗೋಣ. ಒಂದ್ ಕಡೆ ಬಿಜೆಪಿ ಕೂಡ ಹೆಲ್ಪ್ ಲೈನ್ ಅಂದ್ರೆ ಕಾಂಗ್ರೆಸ್ ಕೂಡ ಹೆಲ್ಪ್ ಲೈನ್ ಅಂತಿದೆ. ಏನಿದು ಹೆಲ್ಪ್ ಲೈನ್ ಹಂಗಾಮ? ಹೀಗಿದೆ ಡೀಟೇಲ್ಸ್. ಬಿಜೆಪಿ ಹೇಳ್ತಿರೋದೇನು, ಬಿಜೆಪಿ ಟೀಮ್ ಮೇಲೆ ಸರ್ಕಾರದಿಂದ ದೌರ್ಜನ್ಯ ಆಗೋ ಎಲ್ಲಾ ಸಾಧ್ಯತೆ ಇದೆ. ಈಗ ಆಡಳಿತ ಅವ್ರ ಕೈಲಿದೆ, ಹೀಗಾಗಿ ಹುಡುಕಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡೋ ಸಾಧ್ಯತೆ ಇದೆ. ಇದಕ್ಕೆ ಅಂತಲೇ ತೆರಿತೀವಿ ಹೆಲ್ಪ್ ಲೈನ್ ಅನ್ನೋದು ಸಂಸದ ತೇಜಸ್ವಿ ಸೂರ್ಯ ಅವರ ವಾದ. ಇದಕ್ಕೆ ಎಂಬಿ ಪಾಟೀಲ್ ಹೇಳ್ತಿರೋದೇನು, ನಮ್ ಸರ್ಕಾರದ ಚಿಂತನೆ ಇರೋದು ಕೇವಲ ಅಭಿವೃದ್ಧಿ, ಪ್ರಗತಿ ಇತ್ಯಾದಿ ವಿಚಾರಗಳ ಬಗ್ಗೆ ಹೊರತು ದೌರ್ಜನ್ಯದ ಕಡೆಗಲ್ಲ ಅಂತ ಹೇಳಿ. ಇನ್ನು ದೌರ್ಜನ್ಯ ತಡೆಗೆ ದಿನದ 24 ಗಂಟೆ ವಾರದಲ್ಲಿ 7 ದಿನ ಸಹಾಯ ಮಾಡುವಂತಹ ಹೆಲ್ಪ್ ಲೈನ್ ಅನ್ನ ತೆರಿತೀವಿ ಅನ್ನೋದು ಬಿಜೆಪಿ ವಾದ ಆದ್ರೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಈ ರೀತಿಯಾದ ಸುಳ್ಳು ಆರೋಪಗಳನ್ನ ಮಾಡಿ ಹೆಲ್ಪ್ ಲೈನ್ ಅನ್ನೋ ರೀತಿ ಪ್ಲಾನ್ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ನ ಮತ್ತೊಂದು ವಾದ. ಮತ್ತೊಂದು ಕಡೆ ಸುಳ್ಳು ಕೇಸ್ ಹಾಕಿದ್ರೆ, ಇನ್ ಕೇಸ್ ಏನಾದ್ರೂ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ನೇರವಾಗಿ ಈ ಹೆಲ್ಪ್ ಲೈನ್ಗೆ ಕರೆ ಮಾಡಬಹುದು ಬಿಜೆಪಿ ಕಾರ್ಯಕರ್ತರು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಪೀಸ್ಫುಲ್ ಕರ್ನಾಟಕ, ಶಾಂತಿಯುತ ಕರ್ನಾಟಕ ಅನ್ನೋ ಹೆಸರಲ್ಲಿ ನಾವು ಕೂಡ ಹೆಲ್ಪ್ ಲೈನ್ ತೆಗಿತೀವಿ. ಯಾರಿಗೆ ಶಾಂತಿ ಬೇಕು, ಎಲ್ಲಿ ಶಾಂತಿಗೆ ಭಂಗ ಆಗ್ತಾ ಇದೆ, ಅವ್ರು ಈ ಹೆಲ್ಪ್ ಲೈನ್ಗೆ ಕರೆ ಮಾಡಬಹುದು ಅಂತ ಎಂಬಿ ಪಾಟೀಲ್ ಹೇಳ್ತಿದ್ದಾರೆ. ಇದರ ಜೊತೆಗೆ ಮಾಹಿತಿ ಕೊಟ್ರೆ, ಇನ್ ಕೇಸ್ ಏನಾದ್ರೂ ಸುಳ್ಳು ಕೇಸು, ದೌರ್ಜನ್ಯದಂತಹ ಪ್ರಕರಣ ಆದ್ರೆ ಆ ಬಗ್ಗೆ ಮಾಹಿತಿ ಕೊಟ್ರೆ ಅವರಿಗೆ ಬೇಕಾದ ಕಾನೂನು ಸಮರಕ್ಕೆ ವಕೀಲರ ಸಹಾಯವನ್ನ ಕೂಡ ಇದೇ ಹೆಲ್ಪ್ ಲೈನ್ ನ ಮೂಲಕ ಅರೇಂಜ್ ಮಾಡಲಾಗುತ್ತೆ ಅನ್ನೋದು ಬಿಜೆಪಿ ಮಾತು. ಇನ್ನು ದ್ವೇಷ ಹರಡುವ ಘಟನೆಗಳ ಮೇಲೆ ನಾವು ಕೂಡ ನಿಗಾ ಇಡ್ತೀವಿ, ನಿಮ್ಮ ಹೆಲ್ಪ್ ಲೈನ್ ನ ಅವಶ್ಯಕತೆ ಇಲ್ಲ ಅನ್ನೋದು ಎಂಬಿ ಪಾಟೀಲ್ ವಾದ ಆಗಿದೆ. ಮತ್ತೊಂದು ಕಡೆಯಲ್ಲಿ ಜನ ಬೆಂಬಲದ ಜೊತೆಗೆ ಆರ್ಥಿಕ ನೆರವು, ಕೇವಲ ವಕೀಲರನ್ನ ನೇಮಕ ಮಾಡೋದು ಮಾತ್ರ ಅಲ್ಲ, ಹಾಗೆ ಬಿಜೆಪಿಯ ನಾಯಕರ ಮಾರಲ್ ಸಪೋರ್ಟ್ ಮಾತ್ರ ಅಲ್ಲ, ಆರ್ಥಿಕ ನೆರವನ್ನ ಕೂಡ ಈ ಹೆಲ್ಪ್ ಲೈನ್ ಮೂಲಕ ಕೊಡ್ತೀವಿ. ದೌರ್ಜನ್ಯ, ಸುಳ್ಳು ಕೇಸ್ ರೀತಿಯ ಪ್ರಕರಣಗಳಾದ್ರೆ ಅಂಥವರಿಗೆ ಅನ್ನೋದು ಬಿಜೆಪಿ ಮಾತಾದ್ರೆ, ಸರ್ಕಾರ, ಪೊಲೀಸ್ ಇಲಾಖೆ ನೆರವಿದೆ, ಯಾರಿಗೂ ಕೂಡ ಯಾವುದೇ ರೀತಿ ಅನ್ಯಾಯ, ದೌರ್ಜನ್ಯ ಆಗೋದೇ ಇಲ್ಲ, ಸುಳ್ಳು ಕೇಸ್ ದಾಖಲಾಗೋದೇ ಇಲ್ಲ ಅನ್ನೋದು ಎಂಬಿ ಪಾಟೀಲ್ ಅವರ ವಾದ. ಯಾವ ಹೆಲ್ಪ್ ಲೈನ್ ಇಂದ ಯಾರಿಗೆ ಯಾವ ರೀತಿ ಸಹಾಯ ಆಗುತ್ತೆ, ಅಸಲಿಗೆ ಈ ಹೆಲ್ಪ್ ಲೈನ್ ಅಸ್ತಿತ್ವಕ್ಕೆ ಬರುತ್ತಾ, ಮುಂದಿರೋ ಪ್ರಶ್ನೆ ಇದು. ಇತ್ತ ರಾಜಧಾನಿಯ ಚಿತ್ರಣನೇ ಬದಲಿಸೋಣ ಅಂತಿದ್ದ ಡಿಕೆ ಶಿವಕುಮಾರ್ ಈಗ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ. ಇವತ್ತು ರಾಜಧಾನಿ ಪ್ರಾಬ್ಲಮ್ಗಳಿಗೆ ಉತ್ತರ ಹುಡುಕೋಕೆ ಸಭೆ ಕೂಡ ಕರೆದಿದ್ರು. ಆದ್ರೆ ಬಿಜೆಪಿ ಶಾಸಕರು ಮಾತ್ರ ಜಮೀರಣ್ಣ ಬಂದ್ರಣ್ಣ ಅಂತ ಕರೆದ್ರು ಕೂಡ ತಿರ್ಗೂ ನೋಡ್ದೆ ಹೊಂಟೆ ಹೋದ್ರು. ರಾಜಧಾನಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕೆ ಸರ್ವಪಕ್ಷ ಸಭೆ ಕರೆದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಉಪಮುಖ್ಯಮಂತ್ರಿಗಳಿಗೆ ಏನ್ ಕೆಲಸ ಇತ್ತೋ ಏನೋ, ಪಾಪ ಲೇಟ್ ಆಗೋಯ್ತಲ್ಲ ಅಂತ ಓಡೋಡ್ ಬಂದ್ರು. ಅಷ್ಟರಲ್ಲಿ ಸಭೆಗೆ ಬಂದಿದ್ದ ಭೈರತಿ ಬಸವರಾಜು, ಯಲಹಂಕ ಶಾಸಕ ವಿಶ್ವನಾಥ್, ಶಾಸಕ ಮುನಿರತ್ನ, ಎಸ್ಟಿ ಸೋಮಶೇಖರ್ ಜಾಗ ಖಾಲಿ ಮಾಡಿದ್ರು. ಮೀಟಿಂಗ್ ಬಂದಿದ್ದೀವಿ, ಕಾದಿದ್ದೀವಿ 1 ಗಂಟೆ ಕಾಲ, ಕಾದು ಹೊಟ್ಟಿತ್ತು. ಕರೆದವರು ಸಮಯಕ್ಕೆ ಬರ್ಬೇಕು ತಾನೆ, ಸಮಯಕ್ಕೆ ಬರ್ದೇನೆ ಮೀಟಿಂಗ್ ಮಾಡ್ದೇನೆ ಈ ರೀತಿ ನಡ್ಕೊಂಡ್ರೆ ಹೇಗಾಗುತ್ತೆ? ಏನೋ ಕಾಟಾಚಾರ ಕರೆದ್ರು, ಬೇಜವಾಬ್ದಾರಿತನದಿಂದ ಸಮಯಕ್ಕೆ ಏನ್ ಬರ್ಬೇಕಾಯ್ತು, ಬಂದಿಲ್ಲ. ಲೆಟರ್ನ ಕಳಿಸಿದ್ದಾರೆ 11 ಗಂಟೆಗೆ ಅಂತ ಕಳಿಸಿದ್ದಾರೆ, ಬಟ್ ಬಂದಿಲ್ಲ, ಯಾರು ಬಂದಿಲ್ಲ. ಯಾರೋ ಕುತ್ಕೊಳ್ಳಿ ಮಾಡಿ ಅಂತಾನೆ ಏನು ಇಲ್ಲ. 1 ಅವರ್ ಆಗ್ತಲ್ಲ, 1 ಅವರ್ ಲೇಟ್ ಆದ್ಮೇಲೆ ಹೇಳ್ಬೇಕಲ್ಲ. ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೋಪರೇಷನ್ ಕೊಡಬೇಕು, ಸಹಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯಾರೇ ಇಲ್ಲಿ ಬಂದಿದ್ದೀವಿ. ಹಂಗಾಗಿದೆ. ಪಾಪ ಜಮೀರ್ ಅಹಮದ್ ಬನ್ರಪ್ಪ ಅಂದ್ರೂ ಬರ್ಲಿಲ್ಲ. ಬಿಜೆಪಿಯ ಕೆಲವರು ಹೊರಹೋಗ್ತಿದ್ದಂತೆ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಬ್ರ್ಯಾಂಡ್ ಬೆಂಗಳೂರನ್ನ ಬೆಟರ್ ಮತ್ತು ಗ್ಲೋಬಲ್ ಬೆಂಗಳೂರು ಮಾಡೋ ಬಗ್ಗೆ ಎಲ್ಲರಿಂದಲೂ ಸಲಹೆ, ಮಾರ್ಗದರ್ಶನ, ಐಡಿಯಾಗಳನ್ನ ಸ್ವೀಕರಿಸಿದ್ರು.
ಅಲ್ಲಿಗೆ ಬರೋರ್ ಬರ್ಲಿ ಬಿಡೋರ್ ಬಿಡ್ಲಿ ಅಂತ ಡಿ.ಕೆ. ಸಾಹೇಬ್ರೇನೋ ಮೀಟಿಂಗ್ ಮಾಡಿ ಮುಗಿಸಿದ್ರು. ಬರೀ ಮೀಟಿಂಗ್ ಅಲ್ಲ, ಮಾತಲ್ಲೇ ವಿರೋಧಿಗಳನ್ನ ಕಟ್ ಹಾಕಿದ್ರು ಕೂಡ. ರಾಜಕೀಯ ಬೇಕಾದ್ರೆ ನೀವಿಟ್ಕೊಳ್ಳಿ, ನಾವು ಮಾಡೋ ಕೆಲಸ ಮಾಡೇ ಮಾಡ್ತೀವಿ ಅಂದಂಗಿತ್ತು ಅವರ ಮಾತುಗಳು. ಮುಕ್ಕಾಲು ಗಂಟೆ ಲೇಟ್ ಆಯ್ತು, ಬಂದು ಸಭೆ ನಡೆಸಿದೀನಿ. ಕೆಲವರು ಬಿಟ್ಟು ಬಂದವರು ಬಿಟ್ಟು, ಕೆಲವರೆಲ್ಲ ಬಾಕ್ಲಲ್ಲಿ ಬರ್ತಿದ್ದಾಗ ಹೋಗ್ತಾ ಇದ್ರು. ಎಂತಕ್ಕೆ ಹೋದ್ರು ಗೊತ್ತಿಲ್ಲ ನನಗೆ. 3-4 ಜನ ಬಹಳ ಮುನ್ಸ್ಕೊಂಡು ಹೋದ್ರು ಅಂತ ಹೇಳ್ತಾ ಇದ್ರು. ನನಗೆ ಅದು ಗೊತ್ತಿಲ್ಲ ಯಾರು ಮುನ್ಸ್ಕೊಂಡು ಹೋದ್ರು, ಎಂತಕ್ಕೆ ಮುನ್ಸ್ಕೊಂಡು ಹೋದ್ರು. ಪಾಪ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಕಾಣ್ತದೆ. ರಾಜಕಾರಣ ಮುಗಿದಿದೆ, ಕೊಟ್ಟು ಮಾತು ಉಳಿಸ್ಕೊಳ್ಬೇಕು. ಜನರು ನಮ್ಮಲ್ಲಿ ಏನು ಒಂದು ವಿಶ್ವಾಸ ಇಟ್ಟಿದ್ದಾರೆ, ಅದನ್ನು ವಿಶ್ವಾಸವನ್ನು ಉಳಿಸ್ಕೊಳ್ಳೋಣ. ಸೊ ಎಲ್ಲರೂ ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ರಾಜಕಾರಣ ಮಾಡ್ತೀನಿ, ನಾವು ರಾಜಕಾರಣ ಮಾಡಿ, ಏನದಕ್ಕೆ ಅಭ್ಯಂತರ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಬೆಟರ್ ಬ್ಯಾಂಗ್ಳೂರ್ ಆಗಬೇಕು. ಬ್ರ್ಯಾಂಡಿಂಗ್ ಅಲ್ಲೂ ಕೂಡ ಅದು ಬೆಟರ್ ಬ್ಯಾಂಗ್ಳೂರ್ ಆಗಬೇಕು, ಗ್ಲೋಬಲ್ ಬ್ಯಾಂಗ್ಳೂರ್ ಆಗಬೇಕು. ಹೊಸ ಆಲೋಚನೆಯನ್ನು ಇಟ್ಕೊಂಡು ಒಂದು ಅಡ್ವೈಸರಿ ಗ್ರೂಪ್ ಅನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ಇಡೀ ಬೆಂಗಳೂರು ನಗರದ ಎಲ್ಲ ಕೆಲಸ ಕೂಡ ಒಂದೊಂದು ವಾರ್ಡ್ಗೆ ಒಂದೊಂದು ಸಪರೇಟ್ ಫೈಲ್. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಆ ದಾಖಲೆ ಇರಬೇಕು. ಕೆಲಸ ಮಾಡದೆ ಬಿಲ್ ಬರ್ಸೋದು ಕಣ್ಣಲ್ಲಿ. ಡಿಸಿಎಂ ಉದ್ದೇಶ ಏನೋ ಒಳ್ಳೇದೇ ಇದೆ, ಆದ್ರೆ ಡಿಕೆಶಿ ಕನಸಿನ ಮಿಷನ್ ಬೆಂಗಳೂರಿಗೆ ಅವರ ಪಕ್ಷದಿಂದಲೇ ಪೂರ್ಣ ಬೆಂಬಲ ಇಲ್ವಾ? ಹೀಗೆ ಹೇಳೋಕೆ ಕಾರಣ ಇವತ್ತು ಕರೆದಿದ್ದ ಮೀಟಿಂಗಿಗೆ ಬೆಂಗಳೂರಿನ ಕೆಲ ಕಾಂಗ್ರೆಸ್ ಶಾಸಕರೇ ಗೈರಾಗಿದ್ದು. ಅದು ಕೇವಲ ಗೈರಲ್ಲ, ಬದಲಾಗಿ ಮುನಿಸು ಬೇಡಿಕೆಯ ಪ್ರದರ್ಶನ ಕೂಡ ಆಗಿತ್ತು. ಹಾಗಾದ್ರೆ ಈ ಮಿಷನ್ ಬೆಂಗಳೂರಿನ ಮೀಟಿಂಗಿಗೆ ಯಾರ್ಯಾರು ಬರಲಿಲ್ಲ, ಯಾವ ಕಾರಣಕ್ಕೆ, ಅದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಮೀಟಿಂಗಿಗೆ ಕೈ ಕೊಟ್ಟವರು ಯಾರು? ಮಂತ್ರಿ ಸ್ಥಾನ ಸಿಗದೆ ಸಿಟ್ಟಾಗಿರುವವರು ಎಂ ಕೃಷ್ಣಪ್ಪ ಅವರು, ವಿಜಯನಗರ ಶಾಸಕರು. ಮಂತ್ರಿ ಸ್ಥಾನದ ಬಹಳ ನಿರೀಕ್ಷೆ ಇತ್ತು, ಆದ್ರೆ ಸಿಗ್ಲಿಲ್ಲ. ಇದೇ ಮುನಿಸಿನ ಕಾರಣಕ್ಕೆ ಮೀಟಿಂಗ್ ಅಟೆಂಡ್ ಆಗ್ಲಿಲ್ವೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತು ಮೀಟಿಂಗ್ ನಲ್ಲಂತೂ ಕಾಣೋಕ್ ಸಿಗ್ಲಿಲ್ಲ ಅವರು. ಇನ್ನು ಪ್ರಿಯಾ ಕೃಷ್ಣ ಅವರು ಕೂಡ, ಗೋವಿಂದರಾಜನಗರದ ಶಾಸಕರಾದ ಪ್ರಿಯಾ ಕೃಷ್ಣ ಅವರು ಕೂಡ ಇವತ್ತು ಗೈರಾಗಿದ್ರು. ಬಿಡಿಎ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರಂತೆ. ಈ ಮೂಲಕ ಅಂದ್ರೆ ಗೈರು ಹಾಜರಾಗೋ ಮೂಲಕ ನನಗಾ ಸ್ಥಾನ ಬೇಕೇ ಬೇಕು ಅನ್ನೋ ಒತ್ತಡವನ್ನ ಕಾಂಗ್ರೆಸ್ ನಾಯಕರ ಮೇಲೆ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿರುವ ವಿಚಾರ. ಮತ್ತೊಬ್ಬ ಗೈರಾದ ಬೆಂಗಳೂರಿನದ್ದೇ ಕಾಂಗ್ರೆಸ್ ಶಾಸಕರು ಯಾರು ಅಂತಂದ್ರೆ ಎನ್.ಎ. ಹ್ಯಾರಿಸ್ ಅವರು, ಶಾಂತಿನಗರ ಶಾಸಕ. ಇವ್ರಿಗೂ ಕೂಡ ಮಿನಿಸ್ಟರ್ ಗಿರಿ ಸಿಗ್ಲೇಬೇಕು ಅನ್ನೋ ಹಠ ಇತ್ತು, ಬೆಂಬಲಿಗರ ಆಗ್ರಹ ಕೂಡ ಇತ್ತು, ಆದ್ರೆ ಮಿನಿಸ್ಟರ್ ಗಿರಿ ಸಿಗ್ಲಿಲ್ಲ. ಇದೇ ಸಿಟ್ಟಿನ ಕಾರಣಕ್ಕೆ ಇವತ್ತಿನ ಮೀಟಿಂಗ್ ನಲ್ಲಿ ಗೈರ್ ಹಾಜರಾಗಿದ್ರು ಅನ್ನೋ ಮಾತು ಕೇಳೋಕ್ ಸಿಗ್ತಾ ಇದೆ. ಇದ್ರ ಜೊತೆಗೆ ಭೈರತಿ ಸುರೇಶ್ ಅವರು ಬರಲಿಲ್ಲ, ಹೆಬ್ಬಾಳದ ಶಾಸಕರು. ಇಲ್ಲಿ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಆದ್ರೆ ಬೆಂಗಳೂರನ್ನ ಹೊರತುಪಡಿಸಿ ನಗರಾಭಿವೃದ್ಧಿ ಸಚಿವರ ಜವಾಬ್ದಾರಿ ಅವ್ರ ಮೇಲಿದೆ. ಆದ್ರೆ ಬೇರೆ ಬೇರೆ ಕಾರಣ ಇತ್ತು, ಹೀಗಾಗಿ ಇವತ್ತಿನ ಮೀಟಿಂಗಿಗೆ ನಾನು ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಭೈರತಿ ಅವರ ಮಾತು. ಆದ್ರೆ ಒಟ್ಟಾರೆ ಡಿಸಿಎಂ ಕರೆದಿದ್ದ ಈ ಮೀಟಿಂಗ್ ಬಗ್ಗೆನೆ ಈ ನಾಲ್ವರಲ್ಲಿ ಆಸಕ್ತಿ ಇತ್ತಾ ಇರ್ಲಿಲ್ವಾ? ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಮಿಷನ್ ಬೆಂಗಳೂರು ಸಹಕಾರಕ್ಕೆ ಅವರ ಪಕ್ಷದ ಶಾಸಕರಿಂದಲೇ ಪೂರ್ಣ ಪ್ರಮಾಣದ ಸಹಕಾರ ಸಿಗತ್ತಾ? ಕ್ವೆಶ್ಚನ್ ಮಾರ್ಕ್. ಮತ್ತೊಂದ್ ಕಡೆ ನ್ಯೂಸ್ 18ನ ಹೊಸಕೆರೆಹಳ್ಳಿ ಕೆರೆ ಉಳಿಸಿ ಅನ್ನೋ ಕಳಕಳಿಯ ವರದಿಗೆ ಇವತ್ತು ಫಲ ಸಿಕ್ಕಿದೆ. ಕೆರೆ ಮಧ್ಯದಲ್ಲೇ ರಸ್ತೆ ಮಾಡೋಕ್ ಹೋಗಿದ್ದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಡಿಕೆಶಿ ಗುಡುಗಿದ್ದಾರೆ. 22ನೇ ಮಾರ್ಚ್ 2023 ಬಿಲ್ಡರ್ಗಳಿಗೆ ಅನುಕೂಲ ಮಾಡಿಕೊಡಲು ಹೊಸಕೆರೆಹಳ್ಳಿ ಕೆರೆಯನ್ನು ಇಬ್ಬಾಗ ಮಾಡಲು ಪಾಲಿಕೆ ಅಧಿಕಾರಿ ಮುಂದಾಗಿದ್ರು. ಕೆರೆ ಮಧ್ಯವೇ ರಸ್ತೆ ನಿರ್ಮಿಸಿದ್ರು. ಅಂದೇ ನ್ಯೂಸ್ 18 ಅಧಿಕಾರಿಗಳ ವಿರುದ್ಧ ವರದಿ ಮಾಡಿತ್ತು. ನ್ಯೂಸ್ 18 ಅಭಿಯಾನ ಸಿದ್ದರಾಮಯ್ಯ ಸರ್ಕಾರದ ಕಣ್ಣು ತೆರೆಸಿದೆ. ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೆರೆ ಒಡೆಯಲು ಮುಂದಾಗಿದ್ದ ಅಧಿಕಾರಿಗಳ ಅಮಾನತಿಗೆ ಸೂಚಿಸಿದ್ದಾರೆ. ತುಷಾರ ಗಿರಿನಾಥ್ ಅವರು ಅದನ್ನ ಕೆಲಸ ನಿಲ್ಲಿಸಿದ್ದಾರಂತೆ. ಯಾರು ಅದಕ್ಕೆ ಮಾಡಕ್ ಹೇಳಿದವರು, ಏನು ಎತ್ತ ಅಂತ ಹೇಳಿ ತಿಳ್ಕೊಂಡು ನೋಡ್ತೀನಿ. ಅದನ್ನ ನೋಡ್ಬಿಟ್ಟು ನಾನು ಇನ್ನ ಡೀಟೇಲ್ ಕೊಡ್ತೀನಿ ನಿಮ್ಗೆ. ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡುತ್ತಾ ಇದ್ದಂತೆ ಕೆರೆ ಉಳಿವಿಗೆ ಹೋರಾಟ ನಡೆಸಿದ ಹೋರಾಟಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಕಡೆಗೆ ಸರ್ಕಾರ ಗಮನ ಹರಿಸ್ತಾ ಇರೋದು ಸ್ವಾಗತಾರ್ಹ. ಆದ್ರೆ ಈ ಗ್ಯಾರಂಟಿಗಳ ಬಗ್ಗೆ ಇರೋ ಗೊಂದಲ, ಕುತೂಹಲ ಹಾಗೆ ಮುಂದುವರೆದಿದೆ. ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಘೋಷಣೆ ಆದ ದಿನದಿಂದಲೂ ಕೂಡ ಶುರುವಾಗಿರೋ ಪ್ರಶ್ನೆ ಅಂದ್ರೆ ಈ ಗ್ಯಾರಂಟಿಗಳನ್ನ ಪಡೆದುಕೊಳ್ಳೋದಕ್ಕೆ ನಾವ್ ಏನು ಮಾಡಬೇಕು ಅನ್ನೋದು. ಅದಕ್ಕೆ ಈ 5 ಗ್ಯಾರಂಟಿಗಳ ಪೈಕಿ 2 ಗ್ಯಾರಂಟಿಗಳಿಗೆ ಸರ್ಕಾರದಿಂದಲೇ ಅಧಿಕೃತ ಮಾಹಿತಿ ಸಿಕ್ಕಿದೆ. ಯಾವ ರೀತಿಯಾಗಿ ಈ ಗ್ಯಾರಂಟಿಗಳನ್ನ ಪಡ್ಕೊಳ್ಬೇಕು, ಫಲಾನುಭವಿಗಳಾಗಬೇಕು ಅಂತೇಳಿ. ಹಾಗಾದ್ರೆ ಶಕ್ತಿ ಹಾಗೆ ಗೃಹ ಜ್ಯೋತಿ ಗ್ಯಾರಂಟಿಗಾಗಿ ನೀವು ಏನು ಮಾಡಬೇಕು ಅನ್ನೋದರ ಡೀಟೇಲ್ಸ್, ಅದರಲ್ಲೂ ಸರ್ಕಾರವೇ ಪ್ರಕಟಿಸಿರುವ ಡೀಟೇಲ್ಸ್ ಈ ರೀತಿ ಇದೆ.
ಮೊದಲಿಗೆ ನೋಡೋಣ ಈ ಫ್ರೀ ಬಸ್ ಯೋಜನೆ ಅಂದ್ರೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ. ಇದರಲ್ಲಿ ನೀವು ಫಲಾನುಭವಿಗಳ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಸೇವಾ ಸಿಂಧು ಪೋರ್ಟಲ್ ಕೇಳಿಸ್ಕೊಳ್ಳಿ. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನೋದನ್ನ ಕೊಡ್ತಾರೆ. ಅದಕ್ಕೆ ಬೇಕಾದ ಹಾಗೆ ಆ ಪೋರ್ಟಲ್ ನಲ್ಲಿ ಕೇಳಲಾಗುವ ದಾಖಲೆಗಳನ್ನ ಅಂದ್ರೆ ಡಾಕ್ಯುಮೆಂಟ್ಗಳನ್ನ, ನಿಮ್ಮ ಐಡೆಂಟಿಟಿ ಕಾರ್ಡ್ಗಳನ್ನ ಒದಗಿಸಬೇಕಾಗುತ್ತೆ. ಈ ರೀತಿಯಾಗಿ ನೀವು ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಪೋರ್ಟಲ್ ನಲ್ಲಿ ನಿಮ್ಮ ಹೆಸರನ್ನ ಲಗತ್ತಿಸಿದ ನಂತರದಲ್ಲಿ 90 ದಿನದಲ್ಲಿ ನಿಮಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಆ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಅದು ಬರೋವರೆಗೂ ಕಾಯಬೇಕು ಅಂತಿಲ್ಲ. ಈ ಯೋಜನೆಯನ್ನ ನೀವು ಬಳಸ್ಕೊಳ್ಬಹುದು ಸ್ಮಾರ್ಟ್ ಕಾರ್ಡ್ ಬರೋಕ್ಕಿಂತ ಮುಂಚೆ. ಯಾವ ರೀತಿ? ನಿಮ್ಮ ಹತ್ರ ಇರುವ ಯಾವ್ದಾದ್ರು ಐಡೆಂಟಿಟಿ ಕಾರ್ಡ್ಗಳನ್ನ ತೋರಿಸಿ, ಅಂದ್ರೆ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ವೋಟರ್ ಐಡಿ ಆಗಿರಬಹುದು, DL, ರೇಷನ್ ಕಾರ್ಡ್, ಈ ರೀತಿಯಾದ ID ಕಾರ್ಡ್ಗಳನ್ನ ತೋರಿಸಿ ನೀವು ಈ ಯೋಜನೆಯ ಫಲವನ್ನ ಪಡ್ಕೊಳ್ಬಹುದು. ಆದ್ರೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗೋವರೆಗೂ ಮಾತ್ರ. ನಂತರದಲ್ಲಿ ಯಾವುದೇ ID ಕಾರ್ಡ್ಗಳು ಬಳಕೆ ಆಗೋದಿಲ್ಲ. ಬದಲಾಗಿ ನಿಮಗೆ ನೀಡಲಾಗುವ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಿದ್ರೆ ಮಾತ್ರ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣದ ಸೌಲಭ್ಯ ಸಿಗುತ್ತೆ. ಇನ್ನು ಐರಾವತ, ಅಂಬಾರಿ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ನೆನ್ಪಿಟ್ಕೊಳ್ಳಿ. ಐರಾವತ, ಅಂಬಾರಿ ತರದ ಲಕ್ಸುರಿ ಬಸ್ಗಳು ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಬಸ್ಗಳಲ್ಲೂ ಕೂಡ ನೀವು ಹತ್ತಂಗಿಲ್ಲ. ಈ ಫ್ರೀ ಪ್ರಯಾಣದ ಯೋಜನೆ ಈ ಬಸ್ಗಳಿಗೆ ಅನ್ವಯ ಆಗೋದಿಲ್ಲ. ಇದು ಮೊದಲ ಅಂದ್ರೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಬಿಡುಗಡೆ ಮಾಡಿರುವ ಅಧಿಕೃತ ಮಾಹಿತಿ. ಮತ್ತೊಂದು ಯೋಜನೆ ಗೃಹ ಜ್ಯೋತಿ ಅಂದ್ರೆ ಉಚಿತ ವಿದ್ಯುತ್ ಯೋಜನೆ. ಇದರ ಫಲಾನುಭವಿಗಳ ಆಗ್ಬೇಕು ಅಂತಂದ್ರೂ ಕೂಡ ನೀವು ಒಂದಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಯಾವ್ದದು? ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಈ ಯೋಜನೆಯ ಫಲಾನುಭವಿ ಆಗ್ಲಿಕ್ಕೂ ಕೂಡ ಅದೇ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಎಷ್ಟು ಮನೆ ಇದೆ ಅಂದ್ರೆ ಎಷ್ಟು ಮನೆಗಳಲ್ಲಿರುವ ಈ ಎಲೆಕ್ಟ್ರಿಸಿಟಿ ಮೀಟರ್ ಏನಿರುತ್ತೆ ಅದು ಯಾರ ಹೆಸರಲ್ಲಿದೆ ಇದೆಲ್ಲದರ ಡೀಟೇಲ್ಸ್ ಕೂಡ ಈ ಒಂದು ಪೋರ್ಟಲ್ ನಲ್ಲಿ ಲಗತ್ ಮಾಡಬೇಕಾಗುತ್ತೆ. ಎಷ್ಟು ಮನೆ ಇದೆ ಹಾಗೆ ಆ ಮನೆಗಳಲ್ಲಿ ಎಷ್ಟು ಮೀಟರ್ಗಳು ಇದೆ ಅನ್ನೋದನ್ನ ನೀವು ತಿಳಿಸಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ಒಬ್ಬರ ಹೆಸರಲ್ಲೇ 2, 3 ಅಥವಾ 5 ಹೆಚ್ಚಿನ ಮೀಟರ್ಗಳಿದ್ರೆ ಅದರ ಡೀಟೇಲ್ಸ್ ಅನ್ನ ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಲೇಬೇಕು ಈ ಪೋರ್ಟಲ್ ನಲ್ಲಿ. ಯಾಕೆ ಹೀಗೆ? ಈ ಬಾಡಿಗೆದಾರರಿಗೂ ಕೂಡ ಅಂದ್ರೆ ಮನೆಯಲ್ಲಿ ಬಾಡಿಗೆ ಇರುವವರಿಗೂ ಕೂಡ ಈ ಫ್ರೀ ವಿದ್ಯುತ್ ಯೋಜನೆಯ ಫಲ ಸಿಗಬೇಕು ಅಂತಂದ್ರೆ ಮಾಲೀಕರು ತಮ್ಮ ಡೀಟೇಲ್ಸ್ ಅನ್ನ ಸ್ಪಷ್ಟವಾಗಿ ತಿಳಿಸಬೇಕು. ಎಷ್ಟು ಮನೆಗಳು, ಎಷ್ಟು ಮೀಟರ್ ತಮ್ಮ ಹೆಸರಲ್ಲಿದೆ ಅನ್ನೋದನ್ನ. ಮಾಲೀಕರು ಹಾಗೆ ಬಾಡಿಗೆದಾರರು ಕರಾರು ಪತ್ರವನ್ನ ಅಂದ್ರೆ ಈ ರೆಂಟಲ್ ಅಗ್ರಿಮೆಂಟ್ ಅಂತ ಏನು ಮಾಡ್ಕೊಂಡಿರ್ತೀರಿ ಅಥವಾ ಲೀಸ್ ಅಗ್ರಿಮೆಂಟ್ ಏನಿರುತ್ತೆ ಆ ಕರಾರು ಪತ್ರವನ್ನ ಕೊಟ್ರೆ ಮಾತ್ರ ಬಾಡಿಗೆದಾರರಿಗೂ ಪ್ಲಸ್ ಮಾಲೀಕರಿಗೂ ಕೂಡ, ಕೇವಲ ಬಾಡಿಗೆ ಇರೋರಿಗೆ ಮಾತ್ರ ಅಲ್ಲ, ಓನರ್ಗಳು ಕೂಡ ಈ ಫ್ರೀ ವಿದ್ಯುತ್ ಅನ್ನ ಬಳಸ್ಕೊಳ್ಬೇಕು ಅಂತಂದ್ರೆ ಅಗ್ರಿಮೆಂಟ್ ಲೆಟರ್ ಅನ್ನ, ಡಾಕ್ಯುಮೆಂಟ್ ಗಳನ್ನ ನೀವು ಕೊಡ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಇನ್ನು ಸರಾಸರಿ ಬಳಕೆ ಏನು 199 ಯೂನಿಟ್ ಅಂತ ಹೇಳಿ ತಿಳಿಸಲಾಗಿದೆ. ಅಂದ್ರೆ ಪ್ಲಸ್ 10% ಕೂಡ ಈ ಸರಾಸರಿ ಬಳಕೆಯನ್ನ ಮೀರಿದ್ರೆ ಇನ್ ಕೇಸ್ ಅಂದ್ರೆ 200, 201 ಬಂದ್ರೆ ಏನು ಅನ್ನೋ ಪ್ರಶ್ನೆ ಇತ್ತಲ್ಲ, ಅದು ಕೂಡ ಸ್ಪಷ್ಟತೆ ಸಿಕ್ಕಿದೆ. ಪೂರ್ತಿ ಬಿಲ್ ಅನ್ನ ಕಟ್ಟಬೇಕಾಗತ್ತೆ. ಈ ಸರಾಸರಿಗಿಂತ ಹೆಚ್ಚು ಬಿಲ್ ಬಂದ್ರೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ನು ಉಚಿತ ವಿದ್ಯುತ್ಗೆ ಆಧಾರ್, ಈ ಒಂದು ಯೋಜನೆಯ ಫಲ ಪಡ್ಕೊಳ್ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಜೋಡಣೆಯನ್ನ ಮಾಡಲೇಬೇಕು, ಅದು ಕಡ್ಡಾಯ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಈ ತಿಂಗಳ ಒಳಗಾಗಿ ಹಿಂದೆ ಎಷ್ಟೇ ತಿಂಗಳ ಬಿಲ್ ಬಾಕಿ ಉಳಿಸ್ಕೊಂಡಿದ್ರು ಕೂಡ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಬಿಲ್ ಪೆಂಡಿಂಗ್ ಇದ್ರೆ ಫ್ರೀ ವಿದ್ಯುತ್ ಯೋಜನೆಯ ಫಲ ನಿಮಗೆ ಸಿಗೋದಿಲ್ಲ. ಹೀಗಾಗಿ ಈ ತಿಂಗಳ ಅಂತ್ಯದ ಒಳಗಡೆ ನಿಮ್ಮ ಬಿಲ್ ಬಾಕಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸರ್ಕಾರ ಬಹಳ ಸ್ಪಷ್ಟವಾಗಿ ತಿಳಿಸಿದೆ. ಇದಿಷ್ಟು ಗ್ಯಾರಂಟಿ ಯೋಜನೆಗಳ ಕುರಿತಾದ ಸರ್ಕಾರ ಬಿಡುಗಡೆ ಮಾಡಿರುವ ಡೀಟೇಲ್ಸ್ ಆದ್ರೆ, ಮತ್ತೊಂದ್ ಕಡೆ ಕನಸಿನಲ್ಲೂ ಕೂಡ ಬೆಚ್ಚಿ ಬೀಳುವಂತ ಸೋಲಿಗೆ ಕಾರಣವಾದ ಇದೇ ಗ್ಯಾರಂಟಿಗಳ ಜಾರಿಯಲ್ಲಿ ಚೂರು ಎಡವಟ್ಟಾದ್ರೂ ಸಾಕು ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳೋಣ ಅಂತ ಬಿಜೆಪಿ ಕಾಯ್ತಾ ಕೂತಿದೆ. ಕರೆಂಟ್ ಬಿಲ್ ಗೊಂದಲವನ್ನೇ ಮುಂದಿಟ್ಕೊಂಡು ಕಮಲ ಪಡೆ ಇವತ್ತು ಬೀದಿಗಿಳಿದಿತ್ತು. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ. ನಂಗೂ ಫ್ರೀ, ನಿಂಗೂ ಫ್ರೀ, ಅವರಿಗೂ ಫ್ರೀ, ಇವರಿಗೂ ಫ್ರೀ ಎಂದಿದ್ದ ಕಾಂಗ್ರೆಸ್ ಯೂ ಟರ್ನ್ ಹೊಡೆದಿದೆ. ಒಂದಷ್ಟು ಕಂಡೀಷನ್ ಹಾಕಿ 5 ಗ್ಯಾರಂಟಿ ಜಾರಿ ಮಾಡಿದೆ. ಕೈ ಸರ್ಕಾರದ ನಡೆ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಕಾಂಗ್ರೆಸ್ ಮಾತು ಕೊಟ್ಟಂತೆ 200 ಯೂನಿಟ್ ಉಚಿತ ಕರೆಂಟ್ ಕೊಡಬೇಕು, ವಿದ್ಯುತ್ ಬೆಲೆ ಏರಿಕೆ ತಡೆಯಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಕಾರ್ಯಕರ್ತರು ಬೆಂಗಳೂರು, ಬೆಳಗಾವಿ, ಮೈಸೂರಲ್ಲಿ ಭಾರಿ ಪ್ರತಿಭಟನೆ ಮಾಡಿದ್ರು. ಮಂಡ್ಯದಲ್ಲಿ ಕಿವಿಗೆ ಹೂವು ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರೆ ಮಂಗಳೂರು, ಶಿವಮೊಗ್ಗದಲ್ಲೂ ಆಕ್ರೋಶ ಹೆಚ್ಚಾಗಿತ್ತು.
ಇವತ್ತು ಜನಕ್ಕೆ ನಿನಗೆ 200 ಫ್ರೀ, ನನಗೆ 200 ಫ್ರೀ, ಅವ್ರಿಗೆ 200 ಫ್ರೀ, ಇವ್ರಿಗೆ 200 ಫ್ರೀ ಅಂತ ಹೇಳಿ ಇವತ್ತು ಈ ರೀತಿ ಜನಕ್ಕೆ ಮೋಸ ಮಾಡಕ್ ಕೊಟ್ಟಿರುವಂಥದ್ದು ನಿಜಕ್ಕೂ ಖಂಡನೀಯ. ನಿಮ್ಗೆ ನೆನಪಿರಬಹುದು, ಸಿದ್ದರಾಮಯ್ಯನವರು ಸಿಎಂ ಆಗೋಕೆ ಅಖಾಡವನ್ನ ಹದಗೊಳಿಸಿಕೊಳ್ಳೋಕೆ ಶುರು ಮಾಡಿದ್ದೆ ಕಳೆದ ಆಗಸ್ಟ್ನಲ್ಲಿ ಹುಟ್ಟು ಹಬ್ಬದ ನೆಪದಲ್ಲಿ ನಡೆದ ಶಕ್ತಿ ಪ್ರದರ್ಶನದ ಮೂಲಕ. ಒಂದರ್ಥದಲ್ಲಿ ತಮ್ಮ ಪಾಲಿಗೆ ಲಕ್ಕಿಯಾಗಿ ಪರಿಣಮಿಸಿರೋ ನೆಲದಲ್ಲೇ ಇವತ್ತು ಸಂಚರಿಸಿದ್ದಾರೆ ಮುಖ್ಯಮಂತ್ರಿಗಳು. ದಾವಣಗೆರೆ ಸಿದ್ದರಾಮಯ್ಯ ಪಾಲಿನ ಶಕ್ತಿ ಕೇಂದ್ರವಾಗಿದೆ. ಈ ಹಿಂದೆ ಅಹಿಂದ ಸಮಾವೇಶ ಸಿದ್ದರಾಮೋತ್ಸವವನ್ನ ದಾವಣಗೆರೆಯಿಂದಲೇ ಆರಂಭಿಸಿದ್ದ ಸಿದ್ದು 2ನೇ ಬಾರಿ ಸಿಎಂ ಆದ್ಮೇಲೆ ದಾವಣಗೆರೆಯಿಂದಲೇ ರಾಜ್ಯ ಪ್ರವಾಸ ಶುರು ಮಾಡಿದ್ದಾರೆ. ಇಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಸಿಎಂ ಸಭೆ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹುಟ್ಟಿದಬ್ಬ ಆಚರಣೆ 75 ವರ್ಷ ತುಂಬಿತ್ತು ನನಗೆ. ಅದಕ್ಕೆ ನಾನು ಇಲ್ಲಿ ದಾವಣಗೆರೆ ಮಧ್ಯಭಾಗ ಅಂತೇಳಿ ಇಲ್ಲಿ ಆಚರಣೆ ಆಗಿತ್ತು. ಮತ್ತೆ ಇವತ್ತು ಕಾಕತಾಳೀಯ ಮೊದಲನೇ ಬಾರಿನೇ ದಾವಣಗೆರೆಗೆ ಬಂದಿದ್ದೀನಿ, ಮೊದಲನೇ ಜಿಲ್ಲೆ ಅಂತೇಳಿ. ಸಿದ್ದರಾಮಯ್ಯ ಮತ್ತೊಮ್ಮೆ ನೈತಿಕ ಪೊಲೀಸ್ಗಿರಿ ಬಗ್ಗೆ ಕಿಡಿಕಾರಿದ್ದಾರೆ. ನೈತಿಕ ಪೊಲೀಸ್ಗಿರಿ ಆಗದಂತೆ ನೋಡಿಕೊಳ್ಳಿ ಎಂದು ದಾವಣಗೆರೆ ಎಸ್ಪಿ ಅರುಣ್ಗೆ ಎಚ್ಚರಿಕೆ ಕೊಟ್ಟರು. ಪ್ರಬಲ ವೀರಶೈವ ಲಿಂಗಾಯತ ನಾಯಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಇವತ್ತು ಭರ್ಜರಿ ಬಾಡೂಟ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೋಸ್ಕರನೇ ಶಾಮನೂರು ಶಿವಶಂಕರಪ್ಪ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರು 22 ಬಗೆಯ ಅಡುಗೆಯನ್ನ ಮಾಡಿಸಿದ್ರು. ಸಿದ್ದರಾಮಯ್ಯ ಅವರಿಗಾಗಿ ಮಟನ್ ಚಾಪ್ಸ್, ಮಟನ್ ಕೈಮಾ, ನಾಟಿ ಕೋಳಿ ಡಿಶ್ಗಳು, ಮುದ್ದೆ, ನೀರ್ ದೋಸೆ ಕೂಡ ಇತ್ತು. ಶಾಮನೂರು ಮನೆಯಲ್ಲಿ ನಾನ್ ವೆಜ್ ಆತಿಥ್ಯ ಸ್ವೀಕರಿಸಿದ್ರು. ಇದಕ್ಕೂ ಮೊದಲು ಮಾತನಾಡಿದ ಮುಖ್ಯಮಂತ್ರಿಗಳು, ಜುಲೈ 3ರಿಂದ ಕಾಂಗ್ರೆಸ್ ಸರ್ಕಾರದ ಮೊದಲ ಬಜೆಟ್ ಅಧಿವೇಶನ ಶುರುವಾಗುತ್ತೆ ಅಂದ್ರು. ಅಲ್ಲಿಗೆ ಜುಲೈ 7ಕ್ಕೆ ಸಿದ್ದರಾಮಯ್ಯ ಅವರು ಹೊಸ ಸರ್ಕಾರದ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. 7ನೇ ತಾರೀಕಿಗೆ ಬಜೆಟ್ ಸೆಷನ್ ನ ಕರೀತಾ ಇದ್ದೀವಿ. ಬಜೆಟ್ ಮಂಡನೆ ಮಾಡ್ತೀವಿ ಜುಲೈ 7ನೇ ತಾರೀಕಿಗೆ. ಆಮೇಲೆ ನಾವು ಕೆಲವು ಭರವಸೆಗಳನ್ನ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ ಅವನ್ನ ಜಾರಿ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಹಂತ ಹಂತವಾಗಿ ಆಕ್ಟಿವ್ ಆಗ್ತಿದೆ. ಹೀಗಾಗಿ ಬರೀ ಪ್ರತಿಭಟನೆ ಮಾಡ್ತಾ ಕೂತ್ರೆ ಆಗೋದಿಲ್ಲ. ಮರು ಸಂಘಟನೆ ಬಿಜೆಪಿಗೆ ಈಗ ಅನಿವಾರ್ಯ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ವಿಧಾನಸಭೆಯಲ್ಲಿ ಆದ ಸೋಲಿನ ಅವಮಾನಕ್ಕೆ ಲೋಕ ಗೆಲ್ಲೋ ಮೂಲಕ ಸಮಾಧಾನ ತಂದುಕೊಳ್ಳೋಕೆ ಈಗಿನಿಂದಲೇ ಕೇಸರಿ ಟೀಮ್ ರೆಡಿ ಆಗ್ತಿದೆ. ವಿಧಾನಸಭೆಯಲ್ಲಿ ಸೋತು ಸುಣ್ಣವಾದ ಬಿಜೆಪಿ ಲೋಕ ಚುನಾವಣೆಯಲ್ಲಾದರೂ ಕಮಾಲ್ ಮಾಡಬೇಕು ಅಂತ ರಣತಂತ್ರ ಹೆಣೆಯುತ್ತಿದೆ. ಹಾಲಿ ಸಂಸದರ ಬದಲು ಘಟಾನುಘಟಿಗಳನ್ನ ಕಣಕ್ಕಿಳಿಸಲು ತಯಾರಿ ನಡೆಸುತ್ತಿದೆ. ಅದರಲ್ಲೂ ವಿಧಾನಸಭೆಯಲ್ಲಿ ಸೋತವರನ್ನ ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಸಲು ತಯಾರಿ ನಡೆದಿದೆ. ಬಳ್ಳಾರಿಯಲ್ಲಿ ವೈ ದೇವೇಂದ್ರಪ್ಪ ಬದಲು ಬಿ ಶ್ರೀರಾಮುಲು, ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡರ ಬದಲು ಮುರುಗೇಶ್ ನಿರಾಣಿ, ತುಮಕೂರಲ್ಲಿ ಜಿಎಸ್ ಬಸವರಾಜು ಬದಲು ವಿ ಸೋಮಣ್ಣ, ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಬದಲು ಸಿಟಿ ರವಿ, ಚಿಕ್ಕಬಳ್ಳಾಪುರದಲ್ಲಿ ಬಿಎನ್ ಬಚ್ಚೇಗೌಡ ಬದಲು ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧಿಸುವ ಸಾಧ್ಯತೆ ಇದೆ. ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ ಬದಲು ರೇಣುಕಾಚಾರ್ಯ ಕಣಕ್ಕಿಳಿದರೂ ಅಚ್ಚರಿಯಿಲ್ಲ. ಪ್ರೀತಂ ಗೌಡ ಹಾಸನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸಲು ಸಿದ್ಧತೆ ನಡೆಸಿದ್ದಾರೆ. ಹಿರಿಯ ಸಂಸದರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗೋದು ಬಹುತೇಕ ಪಕ್ಕ. ಕೆಲವರು ಪಕ್ಷ ಸಂಘಟನೆಯಿಂದ ದೂರವೇ ಉಳಿದಿದ್ದಾರೆ. ಚುನಾವಣೆಗೆ 11 ತಿಂಗಳ ಮುಂಚೆಯೇ ಕಾರ್ಯತಂತ್ರ ಶುರುವಾಗಿದ್ದು, ಫೈರ್ ಬ್ರ್ಯಾಂಡ್ ಖ್ಯಾತಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಗುವ ನಿರೀಕ್ಷೆ ಇದೆ. ಇಷ್ಟು ರಾಜ್ಯದ ಸುದ್ದಿ ಆದರೆ ರಾಷ್ಟ್ರೀಯ ಸುದ್ದಿ ಕಡೆ ಕೂಡ ಕ್ವಿಕ್ ಆಗಿ ಗಮನ ಕೊಡ್ತಾ ಹೋಗೋಣ. ವಿದೇಶದಲ್ಲಿದ್ದಾಗ ನಮ್ಮ ನಡೆ ನುಡಿ ನಮ್ಮ ನಾಡಿನ ಘನತೆಯನ್ನ ಹೆಚ್ಚು ಮಾಡುವಂತೆ ಇರಬೇಕು. ಆದ್ರೆ ಅದ್ಯಾಕೋ ರಾಹುಲ್ ಗಾಂಧಿ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇರೋ ರೀತಿಯಲ್ಲಿದೆ. ಅದಕ್ಕೆ ಇವತ್ತೂ ಕೂಡ ಒಂದು ಉದಾಹರಣೆ ಸಿಕ್ಕಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿದೇಶದಲ್ಲಿ ಕುಳಿತು ವಿವಾದಗಳ ಮೇಲೆ ವಿವಾದಿತ ಹೇಳಿಕೆ ನೀಡುತ್ತಿದ್ದಾರೆ. ಧರ್ಮದ ಆಧಾರದಲ್ಲಿ ದೇಶ ಒಡೆದ ಜಿನ್ನ ಕಟ್ಟಿದ ಪಕ್ಷವನ್ನ ರಾಹುಲ್ ಜಾತ್ಯತೀತ ಪಕ್ಷ ಅಂದಿದ್ರು. ಹೊಸ ಪಾರ್ಲಿಮೆಂಟ್ ಸೆಂಗೋಲ್ ಬಗ್ಗೆ ಕೊಂಕು ನುಡಿದಿದ್ರು. ಇದೀಗ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ದಕ್ಷಿಣ ಆಫ್ರಿಕಾದಲ್ಲಿ ಶುರುವಾಗಿತ್ತು. ಗಾಂಧೀಜಿ ಕೂಡ ಅನಿವಾಸಿ ಭಾರತೀಯ ಎಂದಿದ್ದಾರೆ. The central architect of modern India was an NRI. Mahatma Gandhi was an NRI. The freedom movement of India, we might not like to say this, the freedom movement of India began in South Africa. ಬಹುತೇಕ ಸ್ವಾತಂತ್ರ್ಯ ಹೋರಾಟಗಾರರು ಅನಿವಾಸಿ ಭಾರತೀಯರು ಎನ್ನುವ ಮೂಲಕ ರಾಹುಲ್ ಗಾಂಧಿ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ. My great grandfather, Nehruji, NRI.
Ambedkar ji, NRI. Sardar Patel, NRI. Subhash Chandra Bose, NRI. All of them NRIs. ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿರುವ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ರಾಹುಲ್ ಗಾಂಧಿಗೆ ಟಕ್ಕರ್ ಕೊಟ್ಟಿದ್ದಾರೆ. Some people who go to the US say on some things. Look, I say that I can only talk for myself. I try when I go abroad not to do politics abroad. ಬ್ರಿಜ್ಭೂಷಣ್ ಹಟಾವು ಅಂತ ದೆಹಲಿ ಅಖಾಡದಲ್ಲಿ ಕುಸ್ತಿ ಪಟುಗಳು ನಡೆಸುತ್ತಿದ್ದ ದಂಗಲ್ ರಿಂಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಆಯಿತು. ಅದಾಗ್ತಿದ್ದಂತೆ ಕುಸ್ತಿ ಪಟುಗಳಲ್ಲಿ ಕೆಲವರು ಸಣ್ಣಗೆ ತಣ್ಣಗಾಗೋಕೆ ಶುರುವಾದ್ರ ಅನ್ನೋ ಮಾತು ಕೂಡ ತೇಲಿ ಬಂತು. ಅಮಿತ್ ಶಾ ಭೇಟಿ ಬಳಿಕ ಕುಸ್ತಿಪಟುಗಳು ಮನಸ್ಸು ಬದಲಿಸಿದ್ದಾರೆ. ಹೋರಾಟದಿಂದ ಹಿಂದೆ ಸರಿದಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ವೈರಲ್ ಆಗಿದೆ. ಆದರೆ ತಡರಾತ್ರಿ ಬಜರಂಗ್ ಪುನಿಯಾ, ಸಾಕ್ಷಿ ಮಲಿಕ್, ಸಂಗೀತಾ ಫೋಗಟ್, ಸತ್ಯವರ್ತ್ ಕಡಿಯಾನ್ ಜೊತೆ ಚರ್ಚಿಸಿದ ಅಮಿತ್ ಶಾ ಎಲ್ಲರಿಗೂ ಕಾನೂನು ಒಂದೇ, ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರಂತೆ. ಇನ್ನೊಂದೆಡೆ ಸಾಕ್ಷಿ ಮತ್ತು ಬಜರಂಗ್ ಪುನಿಯಾ ಕೆಲಸಕ್ಕೆ ಹಾಜರಾಗಿದ್ದಾರೆ. लगातार पूरी मीडिया में फेक न्यूज चल रही है, हम उनका पूरी तरह से खंडन करते हैं. ये प्रोपेगेंडा प्लीज ना चलाएं. हमारा ये आंदोलन, हमारा ये सत्याग्रह लगातार जारी है और ये और बड़ा होता जाएगा. जिस तरह से हमारे समर्थकों को तोड़ने की कोशिश है, ये सब विफल हो जाएगी. ಮತ್ತೊಂದೆಡೆ ಸಾಕ್ಷಿ ಮಲಿಕ್ ಕೂಡ ಹೋರಾಟ ನಿರಂತರ ಎಂದಿದ್ದಾರೆ. बिल्कुल आंदोलन से बिल्कुल भी वापस नहीं हटे हैं हम. जब तक इंसाफ नहीं मिल जाता लड़ाई जारी रहेगी, सत्याग्रह बिल्कुल जारी रहेगा. और रही बात रेलवेज की, तो आंदोलन के साथ साथ अपना एक दो काम अपनी जिम्मेवारी में निभा रही. ಕ್ಷಣ ಮಾತ್ರದಲ್ಲಿ ಆಗಿ ಹೋದ ಬಾಲಸೋರ್ನ ರೈಲು ದುರಂತದ ಪ್ರತಿಫಲನಗಳು ಇನ್ನೂ ಕೂಡ ನಿಂತಿಲ್ಲ. ಶವಗಳ ಗುರುತು ಪತ್ತೆ ಒಂದ್ ಕಡೆ ಸವಾಲಾದ್ರೆ ಕೇಂದ್ರ ರೈಲ್ವೆ ಸಚಿವರ ಮೇಲೂ ಕೂಡ ಸವಾಲುಗಳ ಸುರಿಮಳೆಯೇ ಆಗ್ತಾ ಇದೆ. ಒಡಿಶಾದ ಬಾಲಸೋರ್ನಲ್ಲಿ 275 ಜನರನ್ನ ಬಲಿ ಪಡೆದ ರೈಲು ಅಪಘಾತ ರಾಜಕೀಯ ತಿರುವು ಪಡೆದಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಆದರೆ ಅಶ್ವಿನಿ ವೈಷ್ಣವ್ ಮಾತ್ರ ಅಪಘಾತ ನಡೆದ ಸ್ಥಳದಲ್ಲಿ ಠಿಕಾಣಿ ಹೂಡಿ ಅದೇ ಟ್ರ್ಯಾಕ್ ಮೇಲೆ ಬೇರೆ ರೈಲುಗಳು ಹೋಗುವಂತೆ ಮಾಡಿದ್ದಾರೆ. अब तक 3 गाड़ियां जा चुकी है. टोटल रात में करीब 7 गाड़ियां प्लान्ड है. एकदम नॉर्मलाइजेशन की तरफ ले जाना है और बहुत ही संवेदना के साथ जिन परिवारों के मेंबर्स खो गए उनको किसी न किसी जल्दी से जल्दी उनके पास उनके परिवारजन पहुंचे. ये हमारा दायित्व भी खत्म नहीं हुआ. ಬಾಲಸೋರ್ ಅಪಘಾತದಲ್ಲಿ ಮೃತಪಟ್ಟ 275 ಜನರ ಪೈಕಿ 151 ಶವಗಳ ಗುರುತು ಪತ್ತೆ ಹಚ್ಚಲಾಗಿದೆ. ಎಲ್ಲಾ ಮೃತದೇಹಗಳನ್ನ ಕುಟುಂಬಗಳಿಗೆ ತಲುಪಿಸುವ ಕೆಲಸ ನಡೆಯುತ್ತಿದೆ. ಒಡಿಶಾ ರೈಲ್ವೆ ಅಪಘಾತದ ಬೆನ್ನಲ್ಲೇ ಮತ್ತೊಂದು ರೈಲ್ವೆ ಅಪಘಾತ ಸಂಭವಿಸಿದೆ. ಒಡಿಶಾದ ಬರ್ಗರ್ ಎಂಬಲ್ಲಿ ಬಂಡೆ, ಸುಣ್ಣದ ಕಲ್ಲು ಸಾಗಿಸುತ್ತಿದ್ದ ಗೂಡ್ಸ್ ರೈಲಿನ 5 ವ್ಯಾಗನ್ಗಳು ಹಳಿ ತಪ್ಪಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ನಿನ್ನೆ ಬಿಹಾರದಲ್ಲಿ ನಿರ್ಮಾಣ ಹಂತದ ಬ್ರಿಡ್ಜ್ ಕುಸಿದ ಸುದ್ದಿಯನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ವಿ. ಇವತ್ತು ಇಡೀ ದಿನ ಆ ಘಟನೆಯ ಪೋಸ್ಟ್ ಮಾರ್ಟಮ್ ನಡೆದಿದೆ. ಇದು ಹೊಸ ಸಂಸತ್ ಭವನ. ಇದಕ್ಕೆ ಖರ್ಚಾಗಿದ್ದು ಬರೋಬ್ಬರಿ 862 ಕೋಟಿ ರೂಪಾಯಿ. 2 ವರ್ಷದಲ್ಲಿ ಸಿದ್ಧವಾದ ಪ್ರಜಾತಂತ್ರ ದೇಗುಲವನ್ನ ಮೇ 28ರಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು. ಇದು ಬಿಹಾರದ ಬಾಗಲ್ಪುರದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ. ಈ ಬ್ರಿಡ್ಜ್ಗೆ ಖರ್ಚಾಗಿದ್ದು 1717 ಕೋಟಿ. 2 ವರ್ಷದಲ್ಲಿ ಈ ಸೇತುವೆ 2 ಬಾರಿ ಕುಸಿದಿದೆ. ಅದೃಷ್ಟವಶಾತ್ ಇಲ್ಲಿಯವರೆಗೂ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ 1717 ಕೋಟಿ ಹಣ ಗಂಗಾ ನದಿಯಲ್ಲಿ ಹುಣಸೆ ತೊಳೆದಂತಾಗಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಘಟನೆಯ ತನಿಖೆಗೆ ಆದೇಶಿಸಿದ್ದಾರೆ. ಕುಸಿತಕ್ಕೆ ಕಾರಣರಾದವರನ್ನ ಗುರುತಿಸುವಂತೆ ಸೂಚಿಸಿದ್ದಾರೆ. उस समय पहले एक बार और हुआ था, तो उसी समय हमने कहा ऐसा क्यों हुआ, और जबकि हम इसको बनाने के लिए हमने बहुत पहले तय किया था. हमने 12 में ही देखा, अब 14 से काम शुरू हुआ. अब जिसको भी दिया गया है एजेंसी, अब इतना देर क्यों हो रहा है. हमने विभाग के सब लोगों को कहा कि जाकर के देख लीजिए और तुरंत एक्शन लीजिए.
ಮಹಿಳೆಯ ನಗ್ನ ದೇಹದ ಚಿತ್ರವನ್ನ ಯಾವಾಗಲೂ ಲೈಂಗಿಕವಾಗಿ ಅಥವಾ ಅಶ್ಲೀಲವಾಗಿ ನೋಡಬಾರದು ಅಂತ ಕೇರಳ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ತನ್ನ ಅರೆ ನಗ್ನ ದೇಹದ ಮೇಲೆ ತನ್ನ ಮಕ್ಕಳು ಪೇಂಟ್ ಮಾಡುವ ವಿಡಿಯೋ ಮಾಡಿದ ಮುಸ್ಲಿಂ ಮಹಿಳೆಯನ್ನ ಕ್ರಿಮಿನಲ್ ಕೇಸ್ನಿಂದ ಬಿಡುಗಡೆ ಮಾಡಿ ಕೋರ್ಟ್ ಈ ಅಭಿಪ್ರಾಯ ತಿಳಿಸಿದೆ. ಮಹಿಳೆಯರ ನಗ್ನ ದೇಹದ ಮೇಲ್ಭಾಗದ ನೋಡೋದನ್ನ ಪೂರ್ವ ನಿಯೋಜಿತವಾಗಿ ಲೈಂಗಿಕತೆ ಅಂತ ಪರಿಗಣಿಸಬಾರದು. ಹಾಗೆಯೇ ಮಹಿಳೆಯ ಬೆತ್ತಲೆ ದೇಹದ ಚಿತ್ರವನ್ನ ಅಶ್ಲೀಲ, ಅಸಭ್ಯ ಅಥವಾ ಲೈಂಗಿಕ ಅಂತ ಹೇಳಬಾರದು ಅಂತ ಕೂಡ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ. ಅಭಿ ವೆಟ್ಸ್ ಅವೀವಾ, ರೆಬಲ್ ಸ್ಟಾರ್ ಅಂಬಿ ಮನೆಯ ಈ ಸಂಭ್ರಮದ ಕ್ಷಣಕ್ಕೆ ಇವತ್ತು ಬೆಂಗಳೂರಿನ ಅರಮನೆ ಮೈದಾನ ವೇದಿಕೆಯಾಗಿತ್ತು. ತಾರಾಲೋಕದ ಗಣ್ಯರ ಜೊತೆಗೆ ರಾಜಕೀಯ ನಾಯಕರು ನವ ದಂಪತಿಗೆ ಶುಭ ಹಾರೈಸಿ ಫೋಟೋಗೆ ಪೋಸ್ ಕೊಟ್ರು. ಅಂಬರೀಶ್ ಸುಮಲತಾ ಪುತ್ರ ಅಭಿಷೇಕ್ ಇಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬಹುಕಾಲದ ಗೆಳತಿ ಅವಿವಾ ಬಿದ್ದಪ್ಪರನ್ನ ವರಿಸಿ ಹೊಸ ಬಾಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಗ್ಗೆ 9:30ರಿಂದ 10:30 ಶುಭ ಮುಹೂರ್ತದಲ್ಲಿ ಅರಮನೆ ಮೈದಾನದ ಮಾಣಿಕ್ಯ ಚಾಮರ ವಜ್ರದಲ್ಲಿ ಅವಿವಾಗೆ ಅಭಿ ಮಾಂಗಲ್ಯ ಧಾರಣೆ ಮಾಡಿದ್ರು. ಅಂಬಿ ನಿಧನದ ಬಳಿಕ ಸುಮಲತಾ ಅಂಬರೀಶ್ ಮನೆಯಲ್ಲಿ ನಡೆಯುತ್ತಿರೋ ಮೊದಲ ಶುಭ ಕಾರ್ಯ ಇದಾಗಿದ್ದು, ರಾಕ್ಲೈನ್ ವೆಂಕಟೇಶ್ ಉಸ್ತುವಾರಿಯಲ್ಲಿ ಎಲ್ಲವೂ ಸುಸಜ್ಜಿತವಾಗಿ ನಡೆಯಿತು. ಅಭಿಷೇಕ್ ಅಂಬರೀಶ್ಗೆ ಮಾವ ಪ್ರಸಾದ್ ಬಿದ್ದಪ್ಪ 1.5 ಕೋಟಿ ರೂಪಾಯಿ ಮೌಲ್ಯದ BMW X7 ಕಾರ್ ಗಿಫ್ಟ್ ಕೊಟ್ರು. ಸೊ ನಮಗೆ ಸಂತೋಷ ಆಯಿತು, ಯಾಕಂದ್ರೆ ಅವರು ತುಂಬಾ ಹಳೆಯ ಫ್ಯಾಮಿಲಿ ಫ್ರೆಂಡ್ಸು. ಸೊ ಐಮ್ ವೆರಿ ಹ್ಯಾಪಿ ದಟ್ ಮೈ ಡಾಟರ್ ಇಸ್ ಗೋಯಿಂಗ್ ಟು ಹರ್ ಹೌಸ್ ಅಂಡ್ ಐ ನೋ ಶಿ ವಿಲ್ ಬಿ ವೆರಿ ವೆಲ್ ಲುಕ್ಡ್ ಆಫ್ಟರ್. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಐ ಥ್ಯಾಂಕ್ ಯು ಆಲ್ ಫಾರ್ ಯೋರ್ ಬ್ಲೆಸ್ಸಿಂಗ್ಸ್. ಅವಿವಾ ಜೋಡಿಗೆ ರಜನಿಕಾಂತ್, ಯಶ್, ಸುದೀಪ್, ಉಪೇಂದ್ರ, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ದೊಡ್ಡಣ್ಣ, ಮೋಹನ್ ಬಾಬು, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ನೂತನ ದಂಪತಿಗೆ ಶುಭ ಕೋರಿದ್ರು. ಐ ಥಿಂಕ್ ಇಟ್ಸ್ ನೈಸ್ ಟು ಸಿ ಅಭಿ ಮದುವೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಬಟ್ ವಿ ಆರ್ ವೆರಿ ಹ್ಯಾಪಿ ದಟ್ ಅಭಿ ಮದುವೆ ಆಗ್ತಾನೆ ಅಂತ ಡಿಸೈಡ್ ಮಾಡಿರೋದು ಆ್ಯಂಡ್ ಅವಿವಾ ನಮ್ಮ ಫ್ಯಾಮಿಲಿಗೆ ಬಂದಿರೋದು. ಇಟ್ ಫೀಲ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇಬ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊತೀನಿ. ಜೂನ್ 16ಕ್ಕೆ ಮದ್ದೂರಿನ ಗೆಜ್ಜಲಗೆರೆಯಲ್ಲಿ ಅಂಬರೀಶ್ ಆಶಯದಂತೆ 1 ಲಕ್ಷ ಮಂದಿಗೆ ಬೀಗರ ಔತಣಕೂಟ ಏರ್ಪಡಿಸಲಾಗಿದ್ದು, ಅಭಿಮಾನಿಗಳ ದಂಡೇ ಹರಿದು ಬರೋ ನಿರೀಕ್ಷೆ ಇದೆ. ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.